ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4:15 ಆಗಿದೆ. ಸೊ ಇವತ್ತು ಸ್ವಲ್ಪ ಮನೆಗೆ ಗ್ರೋಸರೀಸ್ ಎಲ್ಲ ತರಬೇಕಾಗಿತ್ತು, ತರಕಾರಿ, ಮನೆಗೆ ಐಟಮ್ಸ್ ಅದೆಲ್ಲ. ಸೊ ಮಂತ್ಲಿ ಗ್ರೋಸರಿ ಶಾಪ್ ಅಂದರೆ ಸ್ವಲ್ಪ ಲಿಮಿಟೆಡಾಗಿ ತಗೊಳ್ತಾ ಇದ್ದೀನಿ. ಹಬ್ಬ ಇರೋದ್ರಿಂದ ಸ್ವಲ್ಪನೇ ತಗೊಳ್ತಾ ಇದ್ದೀನಿ. ಸೊ ಬನ್ನಿ, ನಾನು ರೆಡಿಯಾಗಿದ್ದಾಯಿತು. ಸಿಂಪಲ್ಲಾಗಿ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸೊ ನೋ ಮೇಕಪ್, ಒಂದು ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ಒಂಚೂರು ಲಿಪ್ಸ್ಟಿಕ್, ನ್ಯೂಡ್ ಕಲರ್ ಹಾಕಿದ್ದೀನಿ ನಾನು ಲಿಪ್ಸ್ಟಿಕ್ಕು, ಆ್ಯಂಡ್ ಒಂದು ಬಿಂದಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ತಲೆನ ಎತ್ತು ಕಟ್ಟಿಬಿಟ್ಟಿದ್ದೀನಿ, ಕೂದಲು ಬಿಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಸೊ ಹಾಗಾಗಿ ಸಂಜೆ ಇದ್ರೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಅದಕ್ಕೆ ಅದಕ್ಕೆ ಮೇಕಪ್ ಏನು ಮಾಡ್ಕೊಂಡಿಲ್ಲ. ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹೊರಡೋಣ. ಲಿಶಾಂತ್ ಕೂಡ ರೆಡಿ ಆಯಿತು. ಬನ್ನಿ, ಲಿಶಾಂತ್ ಕೂಡ ರೆಡಿ ಆಗಿದ್ದಾನೆ. ಲಿಶಾಂತ್ ಇಲ್ಲಿ. 3 ಕವರ್ ಬೇಡ, 3 ಕವರ್ ಬೇಡ, 2 ಸಾಕು. ಹೌದಾ? ಇವನ್ ನಗ ನಡಿ. ಅಕ್ಕಿ ಬಂತು, ಅಕ್ಕಿ. ಇದು ಸಮ್ಮರ್ ಟೈಮ್ ಅಲ್ವಾ, ಸೊ ಅದಕ್ಕೆ ಅಯ್ಯೋ ಒಳಕೊಂಡೋಯ್ತಾ ಅದು. ನೋಡಿ, ನಮ್ಮ ಮನೇಲಿ ಗೂಡು ಕಟ್ಟಿದ್ದೆ ಅಕ್ಕಿ. ಲಿಶಾಂತ್ ಇದ್ರ ಜೊತೆ ಆಟ ಆಡ್ತಾ ಇರ್ತಾನೆ ಮಾರ್ನಿಂಗ್ ಟೈಮು. ಲಿಶಾಂತ್ ಓ ಆದರೂ ಓಡೋಯ್ತಾನೆ. ಕಮ್ ಕಮ್. ರೈಟ್ ಆಯ್ತು. ಏನು 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 ಏನೋ. ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಿ ಸಬ್ಸ್ಕ್ರೈಬ್ ನಾನು ಹಾಕೋತೀನಿ. ಹಾಯ್ ಮಾಡಿ. ಹಾಯ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಲಿಶಾಂತ್ನ ಎತ್ತಾಕೊಂಡು ಏನ ಅಲ್ಲಿಂದ ಹಿಂಗೆ ಬರೋಕ್ಕಾಗಲ್ವಲ್ಲ, ಮೇ ಬಿ ಅದಕ್ಕೆ. ಅಲ್ಲಿಂದ ಹಿಂಗೆ ಬರೋಕ್ಕಾಗಲ್ಲ, ರೋಡ್ ಐತಲ್ಲ, ಚಿಕ್ಕ ರೋಡ್ ಅಲ್ವಾ ರೀ. ಇಲ್ಲಿ ಹೆಂಗೆ ಬರುತ್ತೆ ಅದು? ಇಲ್ಲಿ ಬರೋದಿರೋ ಅಲ್ಲಿ ಮೇಲಿಂದ ಬರ್ಬೋದಲ್ಲ. ಏನೋ ಗೊತ್ತಿಲ್ಲ, ಅವ್ರವ್ರ ಕೆಲಸ ಅವ್ರದ್ದು. ನಮಗೇನು, ನಮ್ಮ ಕೆಲಸ ಏನಾಯ್ತು ಅದನ್ನು ನಾವು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿಗಲ್ ಕೆಲಸ ನಡೀತಿದ್ರೆ ಕಂಪ್ಲೇಂಟ್ ಕೊಡ್ಬೋದಾ? ಏನೋ ಪ್ರಾಡಕ್ಟ್ ಇರಬೇಕು. ಹೊರಟಿದ್ದೀವಿ ಗಾಯ್ಸ್. ಬನ್ನಿ ಈಗ. ಡ್ಯಾಡಿ ಬನ್ನಿ, ನಾನು ಎತ್ಕೋತೀನಿ. ಬಾ, ಹಿಡ್ಕೊಳ್ರಿ, ಫಾಸ್ಟ್ ಹೋಗ್ತಾನ ಅವನು. ಸೊ ಇವಾಗ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡೋಣ. ಓಕೆ, ಲೈಟ್ ಇವತ್ತು ನಾನು ಮಾಹಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಇವತ್ತಲ್ಲ, ಯಾವಾಗಲೂ ಮಾಹಿ ಶರ್ಟ್ನೇ ಹಾಕೋತಾ ಇರ್ತೀನಿ ನಾನು. ಮಾಹಿ ಬಟ್ಟೆಗಳೇ ಜಾಸ್ತಿ ನಾನು ವೇರ್ ಮಾಡೋದು. ಚೆನ್ನಾಗಿರುತ್ತೆ, ಅವ್ರ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಅವ್ರು ಸಣ್ಣ ಇದ್ದಾಗ ಏನು ಸಖತ್ತಾಗಿ ಕಾಣಿಸ್ತಾ ಇದ್ರು ಗೊತ್ತಾ, ಎಲ್ಲ ಶರ್ಟಲ್ಲೂ. ಪಾಪ ಇವಾಗ ಸ್ವಲ್ಪ ಅವರು ದಪ್ಪ ಆಗಿದ್ದಾರೆ. ಬಟ್ ಕಾರಣ ನಾನೇ. ಆಮೇಲೆ ನಾನು ಹೇಳಿದ್ದೀನಿ ಜಿಮ್ ಹೋಗಿ ಅಂತ ಹೇಳ್ತಾನೆ ಇದ್ದೀನಿ. ಬಟ್ ಅಂತ ಅವರು ಅವಾಗ ಕಿಲೋ ಕೊಡ್ತಾ ಜಿಮ್ಗೆ ದುಡ್ಡು ಕಟ್ಬಿಟ್ಟು 1 ವರ್ಷ ಹೋದ್ರೆ ಮನೇಲಿ ಆ ದುಡ್ಡು ವೇಸ್ಟ್. ಏನು ಮಾಡೋದು? ಅಲ್ಲಿವರೆಗೂ ನಾವೇ ಹಾಕ್ಕೊಳ್ಳೋಣ. ಗೊತ್ತು ಅವನಿಗೆ. ಈಗ ಜಿಯೋ ಮಾರ್ಟಿಗೆ ಬಂದಿದ್ದೀವಿ. ದಿನಸಿ ಐಟಮ್ಸ್ನ ತಗೊಂಡು ಏನೇನು ಬೇಕು ಅಂತ ಕುತ್ಕೋತಿಯಾ?
ಕೂಡಿಸ್ಬೇಕಂತೆ ಅಲ್ಲಿ. ತೆಂಗಿನಕಾಯಿ ಇಲ್ಲೇ ಸಿಗುತ್ತಲ್ರಿ. ಫಸ್ಟ್ಗೆ ಇಲ್ಲಿ ಸ್ಕ್ರಬ್ಬರ್ನ ನೋಡ್ತಾ ಇದ್ದೀವಿ, ಫೇಸ್ ಸ್ಕ್ರಬ್ಬು. ಅದೆಲ್ಲ ಏನಕ್ಕೋ ನಿನಗೆ? ಹಾಂ, ಈಗ ನಾವು ಈ ಏರಿಯಾಗೆ ಬಂದಿದ್ದೀವಿ. ನನಗೆ ಬೇಕಾಗಿರೋದು ಲೈಝಾಲ್. ಹಾಂ, ಇದು ತಗೊಳ್ಳ ಪಿಂಕ್. ಲೈಝಾಲ್ ಬೇಕು. ಸೊ ಇವಾಗ ನಾನು ವಿಮ್ ತಗೋತೀನಿ. ವಿಮ್ ಏನು ಆ್ಯಕ್ಚುಲಿ ನಾನು ಮನೇಲಿ ಯೂಸ್ ಮಾಡೋದು ಪ್ರಿಲ್ಲೋ ವಿಮ್. ಎರಡರಲ್ಲಿ ಯಾವ್ದಾರು ಒಂದು ಪಿಕ್ ಮಾಡ್ತೀನಿ. ಏನು ಬೇಕಮ್ಮ? ಇದು ಬೇಕಾ? ಅದು ಬೇಕಾ? ನಿನ್ನ ಹತ್ರ ಇದೆಯಲ್ಲ ಅದು. ಇವಾಗ ಈ ಏರಿಯಾಗೆ ಬಂದಿದ್ದೀವಿ. ದೊಡ್ಡದಿಲ್ವಾ? ಸ್ವಲ್ಪ ಇದೆ ಅಷ್ಟೆ. ಇಲ್ಲಿದೆ ಲಿಕ್ವಿಡ್. ಇವಾಗ ಫ್ಯಾಬ್ ಎತ್ಕೊಂಡಿದ್ದೀವಿ. ಇದು ಯಾಕೋ ಎತ್ಕೊಂಡಿದ್ಯಾ? ಏನು? ಇದಿಲ್ಲಿ ಸಾಫ್ಟ್ ಟಚ್ ನೋಡ್ತಾ ಇದ್ದೀವಿ. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಇದೆ ಮನೇಲಿ. ಈ ಏರಿಯಾದಲ್ಲಿರೋದು ನಾವು ಯೂಸ್ ಮಾಡೋದು ಡವ್. ಇದು ತಿಂಡಿಗಳ ಏರಿಯಾ. ಇದು ಲಿಶಾನ್ ಚಿಕ್ಕಿ ಸಿಕ್ತು. ಇವಾಗ ನಾನು ರೊಟ್ಟಿ ಮಾಡೋದಕ್ಕೆ ಸೂಜಿ ರವೆ ತಗೊಳ್ತಾ ಇದ್ದೀನಿ. ಓಪನ್ ಆಗಿತ್ತು ನೋಡಿ. ಇಲ್ಲ ಏನು ಬೇಕು ಅಲ್ಲಡ್ರಿ ಅವನು ಡಾರ್ಕ್ ಫ್ಯಾಂಟಸಿ ನೋಡ್ಬಿಟ್ಟು. ಸೊ ಇವಾಗ ಕಾಳು ಇದೆಲ್ಲ ಕೆಲವೊಂದು ಕಾಳುಗಳನ್ನ ತಗೊಳ್ಬೇಕಾಗಿತ್ತು. ಬೇಳೆಕಾಳು ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು. ಸೊ ಈ ರೀತಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಪಿಕ್ ಮಾಡ್ತೀನಿ. ತುಂಬ ಜಾಸ್ತಿನೂ ತೊಗೊಳ್ಳೋದಿಲ್ಲ, ಕ್ವಾಂಟಿಟಿ ಆಗಿರ್ಬೋದು. ಆ್ಯಂಡ್ ಎಲ್ಲ ಕಾಳು ಮನೇಲೇ ಇರಬೇಕು ಅಂತ ಏನಿಲ್ಲ. ನಾನು ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಆ ಒಂದು ಕಾಳುಗಳ್ನ ಮಾತ್ರ ನಾನಿಲ್ಲಿ ಪಿಕ್ ಮಾಡ್ತಾಯಿದ್ದೀನಿ. ನನಗೆ ಮಂತ್ಲಿ ಗ್ರೋಸರಿ ಶಾಪ್ ಮಾಡೋದಕ್ಕೆ ಇಷ್ಟ. ಯಾಕಂದರೆ ಆದಷ್ಟು ಫ್ರೆಶ್ ಆಗಿರೋದನ್ನೇ ತೊಗೋಬೋದು. ಆ್ಯಂಡ್ ತುಂಬ ದಿನ ಬಾಳಿಕೆ ಬರಲಿ ಅಂತ ಹೇಳಿ ಜಾಸ್ತಿ ತುಂಬ್ಕೊಂಡು ಹೊರಟೋಗ್ಬಿಟ್ಟು ಅದಕ್ಕೆ ಹುಳ ಬರೋ ಥರ ಆ ಥರ ಎಲ್ಲ ನನಗಿಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮಂತ್ಲಿ ಗ್ರೋಸರಿ ಶಾಪ್ ಮಾಡ್ತೀನಿ. ಕಡಲೆಬೀಜ ತಿಂತಾಯಿದ್ದೀವಿ. ಕಾಫಿ ಪೌಡ್ರ್ ಐತೆ, ಟೀ ಪೌಡ್ರು ಐತೆ, ಶುಗರ್ ಐತೆ, ಬೆಲ್ಲನೂ ಐತೆ. ಎಣ್ಣೆ ಬೇಕು. ಜ್ಯೂಸ್ ಏನು ತಗೊಳ್ಳಲ್ಲ, ಎಣ್ಣೆ. ನಂದಿನಿ ತುಪ್ಪ. ಸೊ ತುಪ್ಪ ಪ್ಯಾಕೆಟ್ ತಗೋತಾ ಇದ್ದೀನಿ. ಯಾಕಂದರೆ ಮನೇಲಿ ಪಿಂಗಾಣಿ ಇದೆ ಅಲ್ಲ, ಅದಕ್ಕೆ ಹಾಕೋಣ ಅಂತ. ಬೇಕು.
ಎಷ್ಟಿದೆ? ಅರ್ಧ ಕೆ ಜಿನ? ಅಲ್ಲಿ ಅವನ್ನ ಅರ್ಧ ಕೆ ಜಿ ಎತ್ತಿಟ್ಕೊಂಡು ಹಾಕೋತಾನೆ. ಬೀಜ ಕಡಲೆ ಬೀಜ ಇದೆ. ಈ ಸಾಕು ಕಣು ರಿಷನ್, ಸಾಕು, ಎತ್ಕೊಳ್ರಿ. ಅಲ್ಲಿಡಿ ಎರಡು. ಚಿಕ್ಕ ಬಿರಿಯಾನಿ ಮಸಾಲ ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲ, ಆಚಿ ಚಿಕನ್ ಕಬಾಬ್, ಆಚಿ ಫಿಶ್ ಫ್ರೈ, ಆಚಿ ಬಿರಿಯಾನಿ ಮಸಾಲ, ಆಚಿ ಗರಂ ಮಸಾಲ. ಚಿಕನ್ ಮಸಾಲ ಬೇಕು. ಬಿಸಿಬೇಳೆಬಾತ್, ಪಲಾವ್. ಇದು ಡ್ರೈ ಫ್ರೂಟ್ಸ್ ಏರಿಯಾ ಎಲ್ಲನೂ ಇದೆ. ಸೊ ಅದಕ್ಕೆ ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಫುಲ್ ಹಪ್ಪಳ ಮತ್ತು ಪಿಕ್ಕಲ್ಸ್ನ ಲಾಸ್ಟ್ ಟೈಮು ಯಾವ್ದು ತಗೊಂಡಿದ್ದು ರೀ? ಇದಾ? ಖಾಲಿ ಹೋಯ್ತಾ? ಇದೆ ಮೆನ್ಷನ್. ಇದು ಏನು ಹೇಳ್ತಾರೆ, ಇದೆ ಬೆಳ್ಳುಳ್ಳಿ ಪಿಕ್ಕಲ್ ತಗೊಂಡಿದ್ರು. ಸಖತ್ತಾಗಿದೆ ಮಾತ್ರ ಇದು ಪಿಕ್ಕಲ್. ಏನಂತಾರೆ ಇದು ಕನ್ನಡದಲ್ಲಿ? ಪಿಕ್ಕಲ್, ಉಪ್ಪಿನಕಾಯಿ. ಉಪ್ಪಿನಕಾಯಿ. ಯಾವ್ದು ಎತ್ಕೊಂಡ್ರಿ? ಯಾವ್ದು ಎತ್ಕೊಳ್ಳಿ? ಇದೊಂದು ಹಪ್ಪಳ, ಇದು ಬೈ ಒನ್ ಗೆಟ್ ಒನ್. ಬೇಡ, ಅದು ಇದು ಟ್ರೈ ಮಾಡೋಣ. ಇದು ಚೆನ್ನಾಗಿತ್ತು ಅಂದರೆ ಏನು ಬೇಕು? ಏನು ಬೇಕು? ಇಲ್ಲಿ ನೋಡಿ ಅವನ್ನ ಈ ಕಡೆ ಕಣ್ಣಾಗ್ತಾವನ ಅವನು. ಬೇಕು ಏನು? ಅದು ನಿಮ್ಗೆ ಅದು ಕುಡಿಯೋದಲ್ಲ, ಅದು ಅದೆಲ್ಲ 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 ಬೇಡ ಬೇಡ. ಸ್ಟ್ರಾ ಇದೆಯಲ್ಲ ಅದಕ್ಕಿರಬೇಕು. ರಸ್ಕ್ ಇದು ಮುಸ್ಲಿ ಬೇಡವಾ? ಹಂಗಿದು ಚಾಕೋಫಿಲ್ಸು ಚಿಕ್ಕದೊಂದು ತಗೊಳ್ಳಿ. ಬೇಡ, ಅವ್ನು ಜಾಸ್ತಿ ಐತದದು. ಮಾರ್ನಿಂಗ್ ಟೈಮು. ಇದು ಓಟ್ಸು, ಮೂಸ್ಲಿ, ಕೆಲಾಕ್ಸು, ಇದು ಯೋಗ ಬಾರ್, ಅದು ಚೆನ್ನಾಗಿರುತ್ತೆ. ಓಟ್ಸ್, ಅವ್ರ ಪಪ್ಪಂಗೆ ಹೇಳ್ತಾವನ ಅವನು. ಪ್ಲೇನ್ ಬನ್ನಲ್ವಾ? ಹೋಗ್ಲಿ ಬಿಡಿ. ಯಾವುದಿದು? ಹ್ಯಾಪಿ ಹ್ಯಾಪಿ. ನಾನು ನೋ ಅದಿನ್ನೂ ಓಪನೇ ಮಾಡಿಲ್ಲ ನಾನು. ಅಡ್ವರ್ಟೈಸ್. ಅದು ಇಲ್ಲಿ ಶಾಂತ್ ಡೋನಟ್ ಕೇಕ್. ಎಷ್ಟಿದು? 27 rupees. ನನ್ನ ಮಗನಿಗೆಲ್ಲ ಗೊತ್ತಪ್ಪ, ಹಿಂದೆ ಹಾಕೊಳ್ತಾನೆ. ಇದೆಷ್ಟು? 35. ಬೇಡವಾ? ಇದು ಚೀಸು ಮತ್ತು ಏನೇನು ಇದೆಲ್ಲ ಸ್ಮೈಲಿ. ಇದು ಸ್ನ್ಯಾಕ್ಸ್ ಐಟಮ್ಸ್ ಇಲ್ಲಿ ಇರೋದೆಲ್ಲ. ಹಾಂ ಏನಿಲ್ಲ, ಇದೆಲ್ಲ ಬ್ರೆಡ್ ಐಟಮ್ಸು. ಬ್ರೌನ್ ಬ್ರೆಡ್. ಇದೆಲ್ಲ ಪನ್ನೀರು ಮತ್ತು ಬಟರ್ಸು, ಚೀಸು, ಹಾಲು, ಅದೆಲ್ಲ ಇದೆ. ಇಲ್ಲ, ಅದೇ ಬ್ಲೂ ಕಲರ್ ಇರುತ್ತಲ್ಲ, ಅದು ನೋಡ್ತಾ ಇದ್ದೀನಿ. ಯೆಲ್ಲೋ ಕಲರ್, ಅದೇ ಅಮೂಲ್ ಬ್ಲೂ ಕಲರ್ದು ಲಾಸ್ಟ್ ಟೈಮ್ ತಗೊಂಡಿದ್ದು. ಇದು ಎಲ್ಲೋ ಇದೆ. ನಂದಿನಿ ಇದೆ. ಇದು 285. ನಂದಿನಿ ಇರಲಿ ನೋಡಿ, ಅಷ್ಟಲ್ಲ. ಪನ್ನೀರ್ ಬೇಡವಾ? ಇದು 335. ಅದೇ ತಗೊಳ್ಳಿ, ತಿರುಮಲ ಪನ್ನೀರ್. ಹ್ಞೂ ತಗೊಳ್ಳಿ. ಮಿಕ್ಸ್ ನೋಡೋಣ. ಮಿಕ್ಸ್ ಇರುತ್ತೆ ನೋಡಿ, ಆ ಕಡೆ ನೋಡಿ.
ಮಿಕ್ಸ್ ಮೊಳಕೆ ಕಾಳು. ಇಲ್ಲಿ ತರಕಾರಿಗಳೆಲ್ಲ ಸಿಗುತ್ತೆ. ನಾನು ತರಕಾರಿನ ಹೊರಗಡೆನೇ ತಗೊಳ್ತೀನಿ. ಆಯಿಲು ತರಕಾರಿ ಎಲ್ಲ ಹೊರಗಡೆನೇ ತಗೊಳ್ತೀನಿ. ಸ್ವಲ್ಪ ಇದೆ. ಅಕ್ಕಿ ತಗೊಂಡಿದ್ದಾಯಿತು ನಾವು. ಅಕ್ಕಿನ ಯಾವುದ್ರಿ ಬುಲೆಟ್ ರೈಸ್ ಅಲ್ವಾ ತಗೊಂಡಿದ್ದು. ಬಿಲ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಇವಾಗ. ಅಕ್ಕಿ ನೆನೆನೇ ತಂದುಬಿಟ್ವಿ ನಾವು. ಮಹಿನೇ ಆಫೀಸಿಂದ ಬರ್ಬೇಕಾದ್ರೆ ತಂದಿದ್ರು ಬುಲೆಟ್ ರೈಸು. ಸೊ ಇವಾಗ ಎಣ್ಣೆ ಒಂದು ಸಿಕ್ಕಿಲ್ಲ, ಎಣ್ಣೆ ಒಂದು ತೊಗೋಬೇಕು. ಕೊಡ್ಸಲ್ಲ, ಯಾಕೆ ಕೊಡಿಸ್ಬೇಕು? ತಿನ್ನಕ್ಕೆ ಕೊಡ್ಸಲ್ಲ. ಕಾಸು ಕೊಡು. ನೀನೇ ಕೊಡು ಪಪ್ಪ. ಕೊಡು ಪಪ್ಪ ನೀನೆ. ಕಾಸು ಕೊಟ್ರೆ ಕೊಡಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಎಲ್ಲಿ ಜೋಬಿಂದ ಎತ್ಕೊಟ್ಬಿಡು, ಕಾಸು ಎತ್ಕೊಟ್ಬಿಡು. ಇಲ್ಲ ಕಾಸು ಬೇಕಾ ನಿಂಗಿದು? ಮಂಚು ಬರುತ್ತೆ ನೋಡಿ, ಅದಾದ್ರೂ ಪರ್ಕು ಇಲ್ಲಿದೆ ನೋಡಿ, ಪರ್ಕು ಅಲ್ಲಿ. 2 ಎತ್ಕೊಳ್ಳಿ. ಅವಳಿಗೆ ನಮ್ಮ ಚಿನ್ನು ಬರ್ತಾಳೆ ಇವಾಗ. ಚಿನ್ನು ಅಕ್ಕಾಗೊಂದು ನಿಂಗೊಂದು. ಓಕೆ ಮೇಲೆ ಬಿಲ್ ಮಾಡಿಸಿ. ವಾಟರ್ ಮಿಲನ್, ಸೀಸ್ನಲ್ ಫ್ರೂಟ್ಸ್. ಇಲ್ಲಿ ನಿಶಾಂತ್ ನಿಜಾಂತ್ ಇಲ್ಲಿ ನೋಡು. ಅದೆಲ್ಲ ತಿನ್ಬಾರ್ದು ನೀನು. ಕೊಡ್ತಾರೆ ಡ್ಯಾಡಿ ಮಾಡಿಸ್ತವ್ರೆ, ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾಯಿತು. ಈ ತರಕಾರಿನ ಹೊರಗಡೆ ತೊಗೋತೀವಿ, ಅಲ್ಲಿ ಸ್ವಲ್ಪ ಗೊತ್ತಿರೋ ಶಾಪಲ್ಲಿ ತೊಗೊಳ್ಳೋದು ತರಕಾರಿಗಳೆಲ್ಲ. ಆ್ಯಂಡ್ ಈಗ ಬಿಲ್ ಮಾಡಿಸ್ಕೊಂಡು ನಮ್ಮ ಚಿನ್ನು ಬರ್ತಾಳೆ ಇವತ್ತು ಮನೆಗೆ. ಚಿನ್ನನ ಹಂಗೆ ಕರ್ಕೊಂಡು ಹೋಗೋದು ಅಲ್ವಾ ಲಿಶಾನ್? ಚಿನ್ನಕ್ಕ ಬರ್ತಾಳೆ ಇವತ್ತು ಅಲ್ವಾ? ಅವ್ನಿಗೆ ಇಲ್ಲೋಡೆ ಅವ್ನ ಕಣ್ಣೆಲ್ಲ ಅಲ್ಲೇ ಐತೆ ಪರಕ್ ಮೇಲೆ. ಕೊಟ್ಬಿಡಿ. ಅಲ್ಲೊಟ್ಟಿ ಅವನು ವೀಡಿಯೋದಲ್ಲಿ ಹೆಂಗೆ ಹೇಳ್ತಾನೆ. ನಾನು ಅದನ್ನು ತಗೊಂಡಿದ್ದೀನಿ. ಹೌದಾ, ನೀನು ತಗೊಂಡಿದ್ದೀಯ? ಅದು ಲಿಶಾಂತ್ ಅದನ್ನು ತಗೊಂಡಿದ್ದಾನೆ. ಅವನಂತೆ ಲಿಶಾಂತ್. ತಗೊಂಡಿದ್ದೆಲ್ಲ ನಮ್ಮದು, ಬಿಲ್ಲಿಂಗು ಮಹಿದು. ಸೊ ಅದಕ್ಕೆಲ್ಲ ವಿಚಾರಿಸ್ತಾ ಇದ್ದಾರೆ ಅದೆಷ್ಟು ಇದೆಷ್ಟು ಅಂತ. ಬಿಲ್ ಆಯಿತು ಗೈಸ್. ಬಿಲ್ಲು ಟೊಮೆಟೊ ತಗೊಳ್ಳೋಣ ಅಂತ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಟೊಮೆಟೊ. ಅಂಬ ಹಾಯ್. ನಾನು ಯಾವಾಗಲೂ ಟೊಮ್ಯಾಟೋನ ಇದೇ ಒಂದು ಅಂಗಡಿಲಿ ಪರ್ಟಿಕ್ಯುಲರ್ ಆಗಿ ತೊಗೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಹೆಸರಿಲ್ಲ. ಹೂವಿನ ಅಂಗಡಿ ಏನಿದ್ರೆ ಅದು ಆಪೋಸಿಟೇ ಇರೋದು. ತುಂಬ ಫ್ರೆಶ್ ಆಗಿರುತ್ತೆ. ಒಂದು ಟೊಮ್ಯಾಟೊ ಕೂಡ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಕೆಲವೊಂದು ತರಕಾರಿಗಳು, ಅದಾದಮೇಲೆ ಸೊಪ್ಪು, ಮನೆಗೆ ಏನೇನೆಲ್ಲ ಬೇಕು, ಹಬ್ಬ ಬೇರೆ ಬರ್ತಿದ್ದೆಲ್ಲ, ಸೊ ಎಷ್ಟೆಷ್ಟು ಬೇಕು ಅದನ್ನೆಲ್ಲ ನಾನು ತೊಗೊಂಡಿದ್ದಾಯಿತು. ಎಂಥದ್ದೇ ಸೊಪ್ಪು ತೊಗೊಳ್ಳೋದಿದ್ರು ನಾನು ಈ ಅಂಕಲ್ ಅಂಗಡಿಗೆ, ಅಂದರೆ ಈ ತಳ್ಳೋಗಡಿ ಏನು ಇಟ್ಕೊಂಡಿದ್ದಾರೆ, ಸೊ ಅಲ್ಲೇ ಬಂದು ನಾನು ಪಿಕ್ ಮಾಡೋದು. ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬ ಲವಲವಿಕೆಯಿಂದ ನಮ್ಮ ಜೊತೆ ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ಲೇ ತೊಗೊಳ್ತೀನಿ. ಫ್ರೆಂಡ್ಸ್, ಇವಾಗ ಲೇಔಟಿಗೆ ಬಂದು ನಮ್ಮ ಚಿನ್ನನ ಇಲ್ಲಿ ಈ ಕಡೆ ನೋಡು, ನಮ್ಮ ಚಿನ್ನನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆ ಹತ್ರ ಬಂದು ಹಾಯ್ ಮಾಡು ಚಿನ್ನು. ಬಿಸಿ ಐತೆ, ನೋಡ್ಕೊಂಡು ತಿನ್ನು. ಸಾಕು ಬಿಡಿ. ಮಾಡ್ತೀಯ ಅಷ್ಟೂ?
ಇಲ್ಲಿ ಅವನ್ನ ಇಲ್ಲಿ ಇವನ್ನ ಈ ಕಾರದಿ ಅದು ಇಂತಾನಲ್ಲ ನನಗೊಂದು ತಿನ್ನಿಸ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ತಿನ್ನಿಸ್ತಾನೆ ಇಲ್ವಲ್ಲ ಅಪ್ಪ ಮಗಳು. ಹಾಂ ನೀನು ಗೋಬಿ ಅಂತಲ್ಲ, ಗೋಬಿ ಕಳೆದು ಗೋಬಿ ತಾನೇ ಕೊಡೋದು. ಒಂದು ಕೊಡಬೇಕಪ್ಪ ಚಿನ್ನು, ಅಷ್ಟು ಬಾಯಿನ ಆನು. ಅವನೇನು ಮಾಡಿದ್ರು ನೋಡು. ಸೊಪ್ಪು ಅದು ಲೈಕ್ ಆಗಲಿಲ್ಲ ಅವನಿಗೆ. ಅಲ್ಲಿ ಗೋಬಿ ಪಾರ್ಸಲ್ ತಗೊಂಡ್ವಿ. ಗೋಬಿ ಇಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ. ಬಂಗಾರಪೇಟೆ ಚಾರ್ಸಲ್. ಸಾಮಾನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ. ಕೈ ಹಿಡ್ಕೊಂಡ ಕೈ ನೋವು ಬಂದ್ಬಿಡ್ತು, ಅದಕ್ಕೆ ಹೆಗ್ಲು ಮೇಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಭಾರ ಕಡಿಮೆ ಅನಿಸುತ್ತೆ. ಖುಷ್ ರಾಮ, ಮನೆ ಬಂತು. ಕೊಡಿ, ನಾನೇ ಎತ್ಕೋತೀನಿ. ನೋಡು ಅಕ್ಕ, ನೋಡು ನಿನ್ನ ಎತ್ಕೊಳ್ತಾಳೆ. ಬಾಡಿ ಬಾ. ಇಷ್ಟಲ್ಲಿ ಒಂದೇ ಮೆಟ್ಲಿರೋದು ನೋಡಿ, ಹತ್ಬೇಕು. ಫುಲ್ಲು ಫೈನಲಿ ಮನೆಗೆ ಬಂದ್ವಿ ಗೈಸ್. ಸುಸ್ತಾಗ್ಬಿಡೈತೆ. ನನಗೆ ಮನೆ ಬಿಟ್ಟು ಹೋಗೋದ ಈ ಒಂದು ಪರ್ಕೋಸ್ಕರ. ಓಪನ್ ಮಾಡಿಕೊಡ್ಬೇಕಂತ ಚಿನ್ನು. ಗೋಬಿ ತಿಂತಾ ಇದ್ದೀನಿ ಈಗ. ರಾಗಿ ಫ್ಲೋರು, ರಾಗಿ ಹಿಟ್ಟು. ಇದನ್ನು ಒಂದು 5 kg ಪ್ಯಾಕೆಟ್ ಬಂದು, ಒಂದೊಂದು kg ಇದು ಒಂದು 5 ಪ್ಯಾಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಬುಲೆಟ್ ರೈಸ್, ಸಣ್ಣಕ್ಕಿ ಬುಲೆಟ್ ರೈಸ್. ಒಂದು ಮೊಟ್ಟೆ, ಒಂದು ಕ್ರೇಟ್ ಮೊಟ್ಟೆ. ಇದು ಗೋಧಿ ಹಿಟ್ಟು, ಇದನ್ನು ತೊಗೊಂಡ್ವಿ. 5 kg ಇದೆ ಇದು. ಗೋಬಿ ಎಲ್ಲ ತಿಂದಿದ್ದಾಯ್ತು. ಇವಾಗ ಮಹಿಗೆ ಬ್ಲ್ಯಾಕ್ ಕಾಫಿ ಮಾಡೋದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ, ಇನ್ನೊಂದು ಈ ಗ್ಲಾಸ್ಗೆ ನಾನು ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಾಫಿ ಇಷ್ಟೇ ಸಿಂಪಲ್ಲು. ನಿಮ್ಮ ಹತ್ರ ಯಾವುದು ಕಾಫಿ ಪೌಡರ್ ಇರುತ್ತೆ ಅಂದರೆ ಇನ್ಸ್ಟಂಟ್ ಇರುತ್ತೆ ಅದು. ಹಾಂ, ಸೊ ನಾನಿಲ್ಲಿ ನೆಸ್ಕೆಫೆ ಇದೇ ಬ್ಲ್ಯಾಕ್ ಕಾಫಿ. ಇದನ್ನು ಬ್ಲ್ಯಾಕ್ ಕಾಫಿ ಅಂತ ಕರೀತಾರೆ. ಇದನ್ನು ಡಯಟ್ ಮಾಡೋರು, ವೆಯ್ಟ್ ಲಾಸ್ ಮಾಡ್ತಿರೋರು ಅವರೆಲ್ಲ ಕುಡಿಬೋದು. ಸುಡ್ತಾ ಇದೆ. ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ, ಬಟ್ ಇವಾಗಿಲ್ಲ. ಟೀ ಕುಡಿತೀನಿ, ಸಾರಿ, ನಾನು ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಅವಾಯ್ಡ್ ಮಾಡಿದ್ದೀನಿ. ಅದು ಸ್ವಲ್ಪ ಕೆಫಿನ್ ಜಾಸ್ತಿ ಅಂತ ಅನಿಸುತ್ತೆ. ನನಗೆ ಅದೇನೋ ಸೆಟ್ ಆಗಿಲ್ಲ. ಅಂದರೆ ಡೈಲಿ ಕುಡಿಬಾರ್ದು. ಅವಾಗವಾಗ ಕುಡಿದ್ರೆ ಏನೂ ಅನಿಸೋದಿಲ್ಲ. ನಾನು ಡೈಲಿ ಅದನ್ನು ತಗೊಳ್ತಾ ಇದ್ನಲ್ಲ, ಅವಾಗ ನಾನು ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಆಯಿತು. ಅದಕ್ಕೆ ಅದನ್ನು ಬಿಟ್ಬಿಟ್ಟು ನೆಮ್ಮದಿ ಕಾಫಿ ಕುಡಿತಿದ್ದೀನಿ. ನಿಶಾಂತ್ಗೆ ಹಾಲು, ಚಿನ್ನಿಗೆ ಮತ್ತು ನನಗೆ ಕಾಫಿ. ಸೊ ಈಗ ನಿಶಾಂತ್ಗೆ ಹಾಲು ಕೊಡೋಣ. ಸಾಕು, ಮುತ್ತು ಮಾಡಿದ್ದು. ಕುಡಿತಾವನೆ. ಇದು ಚಿನ್ನಿಗೆ.
ಇವತ್ತೊಂದಿನ ಕುಡ್ಕೋತೀನಿ ಏನು ಶುಭ್ರಯ ಶುಭ್ರಯ. ಸೊ ಇವಾಗ ಬಿಸಿ ಬಿಸಿ ಕಾಫಿ. ನೆಮ್ಮದಿ. ಸೊ ಇವಾಗ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಅದಾದ್ಮೇಲೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡಿದ್ದೀನಿ ಊಟಕ್ಕೆ. ಸೊ ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಇವಾಗ ಊಟ ಮಾಡಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಸುತ್ತಾ ಇದೆ, ಸುಸ್ತಾಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.